ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ನಾವು ತುಮಕೂರು ನಗರದ ಜೀವನಡಿಯಾಗಿರುವ ಪ್ರಸಿದ್ಧ ಬುಗುನಹಳ್ಳಿ ಜಲಾನಯನ ಪ್ರದೇಶದ ಸಂಪೂರ್ಣ ನೋಟವನ್ನು ಪರಿಚಯಿಸುತ್ತಿದ್ದೇನೆ. ತುಮಕೂರು ನಗರದ ಕಲ್ಪತರು ನಾಡಿಗೆ ಕುಡಿಯುವ ನೀರನ್ನು ಒದಗಿಸುವ ಈ ಬೃಹತ್ ಜಲಾಶಯವನ್ನು ಹೇಮಾವತಿ ನದಿಯಿಂದ ಸಂಗ್ರಹಿಸಿ ಇಟ್ಟುಕೊಳ್ಳುವ ಪ್ರಮುಖ ಶೇಖರಣಾ ಘಟಕವಾಗಿದೆ. ಅಲ್ಲೊಂದು ವಿಶೇಷವಾದ ಒಂದು ಪಕ್ಷಿಯನ್ನು ನೋಡಿದೆ. ಆ ಪಕ್ಷಿ ಆ್ಯಟಿಟ್ಯೂಡ್ ಹೆಂಗಿತ್ತು ಅಂದರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ನಾನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ, ಆ ಆ್ಯಟಿಟ್ಯೂಡ್ ಮೇಲೆ ನಿಂತಿತ್ತು. ಅದು ನೋಡೋಕೆ ಮಾತ್ರ ಸಕ್ಕತ್ತಾಗಿತ್ತು. ನನಗೆ ಈ ಗೇಮ್ ಆಫ್ ಥ್ರೋನ್ಸಲ್ಲಿ ಜಾನ್ಸ್ನು ಅಪೋಸಿಟ್ ಎನಿಮೀಸ್ ಅವ್ನು ಅಟ್ಯಾಕ್ ಮಾಡ್ಬೇಕಾದ್ರೆ ಇವನು ಒಬ್ಬನೇ ಹೋರಾಡ್ತಾನಲ್ಲ, ಆ ಥರ ಇತ್ತು ಆ ಆ್ಯಟಿಟ್ಯೂಡು. ನಂಗೆ ತುಂಬ ಖುಷಿ ಆಯಿತು. ನನ್ನ ಮೊಬೈಲಾಗೆ ವೀಡಿಯೋ ಸರಿಯಾಗಿ ಬರಲಿಲ್ಲ, ಆದರೂ ಪರವಾಗಿಲ್ಲ. ಏನು ನೆಕ್ಸ್ಟ್ ಟೈಮ್ ಕಂಡಾಗ ಏನಾದರೂ ಟ್ರೈ ಮಾಡ್ತೀನಿ ಚೆನ್ನಾಗಿ ವೀಡಿಯೋ ತೆಗಿಕ್ಕೆ. ಅದ್ರ ಬಗ್ಗೆ ಇಲ್ಲೆಲ್ಲ ಫಿಶಿಂಗು ಮತ್ತು ಸ್ವಿಮ್ಮಿಂಗೆಲ್ಲ ನಿಷೇಧಿಸಲಾಗಿದೆ, ಯಾಕಂದರೆ ಅದು ಕುಡಿಯೋ ನೀರಿಗೋಸ್ಕರ ಮಾಡಿರೋದು. ಇದು ಕೇವಲ ತುಮಕೂರಿಂದ 3 ಕಿಲೋಮೀಟರ್ ಇರೋದು. ಆಮೇಲೆ ಬುಗುನಹಳ್ಳಿ ಡ್ಯಾಮು ಅದ್ರ ಮುಂದೆನೇ ಬರುತ್ತೆ, ಅಂದರೆ ಸ್ವಲ್ಪ ದೂರ. ಅದು 6 ರಿಂದ 7 ಕಿಲೋಮೀಟರ್ ಇದೆ. ಈ ರೋಡೆಲ್ಲ ತುಂಬ ಸಕ್ಕತ್ತಾಗಿರುತ್ತೆ. ಯಾವಾಗ ಅಂದರೆ ಮಾರ್ನಿಂಗ್ ಟೈಮು. ಅದು ಯಾವಾಗ ಸೆಪ್ಟೆಂಬರ್ ಇಂದ ಜಾನ್ವರಿ ಹತ್ತತ್ರ ಈ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಿಗೆ ಸಕ್ಕತ್ತಾಗಿ ಕಾಣುತ್ತೆ. ಸುತ್ತ ಒಂಥರ ಫಾಗು ಮತ್ತು ಎಳೆ ಬಿಸಿಲು ಒಂಥರ ಸಕ್ಕತ್ತಾಗಿರುತ್ತೆ. ಅದರಲ್ಲಿ ನೀರು ಬೇರೆ ಬರ್ತಿರುತ್ತೆ. ನೋಡೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು ತುಂಬ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಹೋಗ್ಬೇಕಾರೆ, ಅಂದರೆ ಬೆಳಗಿನ ಜಾವ ಹೊತ್ತು, ಅಂದರೆ ಮಾರ್ಕೆಟಿಗೆ ಹೋಗ್ತೀನಲ್ಲ ಆ ಟೈಮಿಗೆ ಮಾತ್ರ ನಾನು ಬರೋದು. ಇದು ಬುಗುನಹಳ್ಳಿ ಕೆರೆ. ಇದು ಹತ್ತತ್ರ ತುಂಬ ಕಿಲೋಮೀಟರ್, ಅಂದರೆ ತುಂಬ ದೊಡ್ಡದಿದೆ. ಇದರಿಂದ ಆಲ್ಮೋಸ್ಟ್ ಸುತ್ತಮುತ್ತ ರೈತರಿಗೆ ಮತ್ತು ತುಮಕೂರು ನಗರಕ್ಕೆ ಆಲ್ಮೋಸ್ಟ್ ನೀರು ಇದರಿಂದನೇ ಹೋಗುತ್ತೆ. ಇದರಿಂದಾಗಿ ತುಂಬ ಜನಗಳು ಅಡಿಕೆ ಮತ್ತು ತೆಂಗು ಇತ್ಯಾದಿಗಳನ್ನು ಬೆಳೆದಿದ್ದಾರೆ ಈ ಕೆರೆ ನಂಬ್ಕೊಂಡು. ಇದರ ನೀರಿಲ್ಲ ಅಂದರೆ ಏನೂ ಇಲ್ಲ. ಮತ್ತು ಇಲ್ಲಿ ಫಿಶಿಂಗ್ ಮಾಡೋದು ನೋಡಿದ್ನಿ. ಮೋಸ್ಟ್ಲಿ ಕೆರೆ ಮಾಡ್ಕೊಂಡಿರೋರು ಮಾತ್ರ ಮಾಡ್ಬೋದು ಅನಿಸುತ್ತೆ. ಅಂದರೆ ಅವ್ರು ಮರಿ ಬಿಟ್ಟು ಸಾಕಿರ್ತಾರಲ್ಲ, ಅವ್ರು ಮಾಡ್ಕೊಬೋದು, ಅವ್ರು ಮಾತ್ರ ಫಿಶಿಂಗ್ ಮಾಡಿರೋದು ಅನಿಸುತ್ತೆ. ತುಂಬ ಸಲ ನೋಡಿದ್ನಿ ನಾನು. ಅಂದರೆ ಒಂಥರ ತೆಪ್ಪ ಅಂತಾರೆ ಅಥವಾ ಬೋಟ್ ಅಂತಾರೆ, ಚಿಕ್ಕದು ಒಂಥರ ರೌಂಡ್ ಕಲರ್ ಇರುತ್ತಲ್ಲ, ಅದ್ರಾಗೆ ನಾನು ಮೀನು ಹಿಡಿಯೋದು ನೋಡಿದ್ನಿ. ಮತ್ತು ಇದು ಮಾತ್ರ ತುಂಬ ದೊಡ್ಡದಿದೆ, ಸಖತ್ತಾಗಿರುತ್ತೆ. ಮತ್ತು ರೋಡ್ ಮಾತ್ರ ಮೊದಲು ಚೆನ್ನಾಗಿರಲಿಲ್ಲ, ಇವಾಗ ಸಖತ್ತಾಗಿದೆ. ನಾನು ಯಾರಾದರೂ ಆಫ್ ರೋಡಿಗೆ ಟ್ರೈ ಮಾಡೋರು ಈ ಕೆನಾಲ್ ಮೇಲೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಆ ಕಡೆ ಈ ಕಡೆ ಒಂಥರ ಕೆರೆ ಥರ, ಅಲ್ಲಿ ಅದು ಇದೆಯಲ್ಲ ಅದೇನು ಅಂತ ಗೊತ್ತಿಲ್ಲ, ಒಂಥರ ಡ್ಯಾಮ್ ಥರ ಇತ್ತು. ಸರಿಯಾಗಿ ಕಾಣಿಸಿಲ್ಲ ನನಗೂ, ನಾನು ಅಲ್ಲೆಲ್ಲ ಹೋಗಿಲ್ಲ. ಟ್ರೈ ಮಾಡ್ತೀನಿ ಅಲ್ಲಿಗೆ ಹೋಗೋಕ್ಕೊಂದ್ಸಲ. ಮತ್ತು ರೋಡ್ ಮಾತ್ರ ಸಖತ್ತಾಗಿದೆ, ಮೊದಲಿಗಿಂತ ಇವಾಗ ಸಖತ್ತಾಗಿದೆ. ಯಾಕಂದರೆ ಮೊದಲು ಕೆನಾಲ್ ಮಾಡ್ಬೇಕಾದ್ರೆ ಎಲ್ಲ ರೋಡೆಲ್ಲ ಗುಂಡಿ ಗುದ್ದ ಎಲ್ಲ ಆಗಿದ್ದು. ಇವಾಗ ಎಲ್ಲ ರೋಡೆಲ್ಲ ಒಂದೇ ಲೆವೆಲಿಗಿದೆ, ಅಂದರೆ ಸಖತ್ತಾಗಿದೆ. ಯಾರಾದರೂ ಟ್ರೈ ಮಾಡೋರು ಒಂದ್ಸಲ ಟ್ರೈ ಮಾಡಿ. ಈ ವ್ಯೂ ಮಾತ್ರ ಮಸ್ತಾಗಿದೆ. ಬೇಕಾದ್ರೆ ನೀವು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿ, ಬೇಕಾದ್ರೆ ನೀವು ಲಾಸ್ಟ್ ನಮಗೆ ಟ್ಯಾಂಕ್ಸ್ ಹೇಳ್ತೀರಾ ಸಖತ್ತಾಗಿದೆ ಅಂತೇಳಿ. ಮತ್ತು ಅಲ್ಲಿ ಈ ರೋಡ್ ಇದೆಯಲ್ಲ, ಇದೆಲ್ಲ ಅಂದರೆ ಹೂಳೆತ್ತಾಕ್ ಮಾಡಿರೋದು ಅನ್ಸೋದು ಗೊತ್ತಿಲ್ಲ ಸರಿಯಾಗಿ. ಮತ್ತು ಇಲ್ಲೊಂದು ವಿಚಿತ್ರವಾದ ಒಂಥರ ಡಕ್ ಥರ ಕಾಣಿಸ್ತು, ಅಂದರೆ ಬ್ಲೂ ಕಲರ್ ಆಗಿ ಬ್ಲೂಯಿಶ್ ಆಗಿ ಒಂದು ಇದಿತ್ತು ಡಕ್ ಥರ. ಅದು ನಾನು ನೋಡಿದ ತಕ್ಷಣ ಅಲ್ಲಿ ಉಲ್ಲಾಸವಾಗಿ ಔತ್ಕಂತು, ಲೈಕ್ ಪದೇ ಥರ ಸಕ್ಕತ್ತಾಗಿದ್ದು ಮಾತ್ರ. ಅದು ನನ್ನ ಫೋಟೋಗೆ ಕಾಣಿಸ್ತಿಲ್ಲ, ಅಂದರೆ ತೆಗಿಬೇಕಾದ್ರೆ ಅದು ಝೂಮ್ ಮಾಡಿದೆ, ಕ್ಲಾರಿಟಿ ಹೊರಟೋಯ್ತು. ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಲ್ಲಿ ಸ್ವಲ್ಪ ಕಾಣಿಸ್ತಿದೆ ನೋಡಿ ಆ ಬ್ಲೂ ಕಲರು. ನಿಜವಾಗ್ಲೂ ಯಾರಾದರೂ ವೈಲ್ಡ್ ಫೋಟೋಗ್ರಾಫರ್ ಇದ್ದರೆ ಒಂದ್ಸಲ ಟ್ರೈ ಮಾಡಿ, ಸಿಕ್ಕಿದ್ರೆ ಸಿಗ್ಬೋದು. ಆ ಬ್ಲೂ ಕಲರ್ ಇದೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.